ಅಯ್ಯೋ, ನಮ್ಮ ಜಗನ್ನಾಥ ದೇವರು ಹೀಗೆ ಪುಟ್ಟ ಮಗುವಿನ ಥರ ಯಾಕಾಳ್ತಾ ಇದ್ದಾರೆ? ಬನ್ನಿ, ಈ ಕಥೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಜಗನ್ನಾಥಪುರಿಯಲ್ಲಿ ಕರ್ಮಾಬಾಯಿ ಎಂಬ ವೃದ್ಧೆ ಇದ್ದರು. ಅವರು ಜಗನ್ನಾಥನನ್ನು ದೇವರಂತೆ ನೋಡದೆ ತನ್ನ ಮುದ್ದಾದ ಮಗುವಿನಂತೆ ಪ್ರೀತಿಸುತ್ತಿದ್ದರು. ಅವರದೊಂದು ಪದ್ಧತಿ. ಪ್ರತಿದಿನ ಬೆಳ್ಳಂಬೆಳಿಗ್ಗೆ ಸ್ನಾನ ಪೂಜೆಯ ವಿಧಿಗಳಿಗಿಂತ ಮೊದಲು ಪ್ರೀತಿಯಿಂದ ಸಜ್ಜೆ ಕಿಚಡಿ ತಯಾರಿಸಿ ದೇವರಿಗೆ ಉಣಬಡಿಸುತ್ತಿದ್ದರು. ಸಾಕ್ಷಾತ್ ಜಗನ್ನಾಥನೇ ಬಾಲಕನ ರೂಪದಲ್ಲಿ ಬಂದು ಆ ಕಿಚಡಿಯನ್ನು ಆನಂದದಿಂದ ಸವಿಯುತ್ತಿದ್ದನು. ಒಮ್ಮೆ ಒಬ್ಬ ಸಾಧುಗಳು ಇದನ್ನು ನೋಡಿ, ಸ್ನಾನ ಮಾಡದೆ ದೇವರಿಗೆ ನೈವೇದ್ಯ ಮಾಡುವುದು ಪಾಪ, ಮೊದಲು ವಿಧಿವಿಧಾನ ಪೂರೈಸಿ ಎಂದು ಕರ್ಮಾಬಾಯಿಯನ್ನು ಗದರಿಸಿದರು. ಇದರಿಂದ ಹೆದರಿದ ಅಜ್ಜಿ ಮರುದಿನದಿಂದ ಸ್ನಾನ ಪೂಜೆ ಮುಗಿಸಿ ಕಿಚಡಿ ಮಾಡಲು ಶುರು ಮಾಡಿದರು. ಆದರೆ ಇದೆಲ್ಲದರ ನಡುವೆ ಕಿಚಡಿ ತಯಾರಾಗುವುದು ತಡವಾಯಿತು. ಹಸಿವಿನಿಂದ ಕಾಯುತ್ತಿದ್ದ ಬಾಲಜಗನ್ನಾಥ ತಡವಾಗಿ ಕಿಚಡಿ ತಿಂದು ಮುಖ ತೊಳೆಯಲು ಸಮಯವಿಲ್ಲದೆ ದೇವಸ್ಥಾನಕ್ಕೆ ಓಡಬೇಕಾಯಿತು. ದೇವಸ್ಥಾನದ ಅರ್ಚಕರು ವಿಗ್ರಹದ ಬಾಯಿಯ ಮೇಲೆ ಕಿಚಡಿ ಕಾಳುಗಳನ್ನು ನೋಡಿ ದಂಗಾದರು. ಅಂದು ರಾತ್ರಿ ದೇವರು ಅರ್ಚಕರಿಗೆ ಕನಸಿನಲ್ಲಿ ಬಂದು, ನಾನು ನಿಯಮಗಳಿಗಿಂತ ಭಕ್ತಿಯ ಹಸಿವಿನವನು. ಸಾಧುವಿನ ನಿಯಮದಿಂದ ನನ್ನ ಅಮ್ಮ ಕಿಚಡಿ ನೀಡಲು ತಡ ಮಾಡುತ್ತಿದ್ದಾಳೆ. ನಾನು ಹಸಿವಿನಿಂದ ಕಾಯುವಂತಾಗಿದೆ ಎಂದು ವ್ಯಥೆಪಟ್ಟನು. ವಿಷಯ ತಿಳಿದ ಸಾಧು ತನ್ನ ತಪ್ಪಿನ ಅರಿವಾಗಿ ಅಜ್ಜಿಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದನು. ವರ್ಷಗಳ ನಂತರ ಕರ್ಮಾಬಾಯಿ ವೈಕುಂಠಕ್ಕೆ ತೆರಳುವ ಸಮಯ ಬಂದಾಗ ಜಗನ್ನಾಥನು ಮಗುವಿನಂತೆ ಅತ್ತು ತನ್ನ ಭಕ್ತೆಯನ್ನು ಬೀಳ್ಕೊಟ್ಟನು. ಅತ್ತ ದೇವಸ್ಥಾನದ ವಿಗ್ರಹದ ಕಣ್ಣಲ್ಲೂ ನೀರು ಸುರಿಯಿತು. ಅಂದು ರಾತ್ರಿ ಪುರಿಯ ರಾಜನ ಕನಸಿನಲ್ಲಿ ಬಂದ ಪ್ರಭು, ನನ್ನ ತಾಯಿ ಕರ್ಮಾಬಾಯಿ ಇಂದು ನನ್ನನ್ನು ಅಗಲಿದ್ದಾಳೆ. ಇನ್ನು ಮುಂದೆ ಅಮ್ಮನ ಪ್ರೀತಿಯ ಕಿಚಡಿ ನನಗೆ ಯಾರು ತಿನ್ನಿಸುತ್ತಾರೆ ಎಂದು ಕೇಳಿದನು. ಅಂದಿನದಿಂದ ಇಂದಿನವರೆಗೂ ಪ್ರತಿದಿನ ಬೆಳಿಗ್ಗೆ ದೇವರಿಗೆ ರಾಜಭೋಗಕ್ಕಿಂತ ಮೊದಲು ಮಣ್ಣಿನ ಪಾತ್ರೆಯಲ್ಲಿ ಬಾಲಭೋಗವಾಗಿ ಕರ್ಮಾಬಾಯಿಯ ಸಜ್ಜೆ ಕಿಚಡಿಯನ್ನು ನೈವೇದ್ಯ ಮಾಡಲಾಗುತ್ತದೆ. ದೇವರು ನಿಯಮಗಳಿಗೆ ಒಲಿಯುವುದಿಲ್ಲ, ಕೇವಲ ನಿಷ್ಕಲ್ಮಶ ಪ್ರೀತಿಗೆ ಮಾತ್ರ ಒಲಿಯುತ್ತಾನೆ ಎನ್ನುವುದು ಈ ಕಥೆಯ ತಿರುಳು. ಈ ಕಥೆ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಜೈ ಜಗನ್ನಾಥ್ ಅಂತ ಟೈಪ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.